ನಮಸ್ಕಾರ ಎಲ್ಲರಿಗೂ. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಫಾರ್ ಬಿಗಿನರ್ಸ್ ಈ ವಿಡಿಯೋ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಇನ್ನಷ್ಟು ನಿಯಮಗಳನ್ನು ಕಲಿಯೋಣ. ಆಯಿತಾ? ಈಗ ಹೊಸ ನಿಯಮಗಳನ್ನು ಕಲಿಯುವ ಮೊದಲು ಇಲ್ಲಿಯ ತನಕ ಏನು ಕಲ್ತಿದ್ದೇವೆ ಅದನ್ನು ಒಮ್ಮೆ ಬೇಗನೆ ನೋಡೋಣ. ಸರಿನಾ? ನಾವು 4 ಸೆಟಪ್ಗಳನ್ನು ಕಲಿತಿದ್ದೇವೆ. 2 ರಿವರ್ಸಲ್ ಸೆಟಪ್ಗಳು ಹಾಗೂ 2 ಕಂಟಿನ್ಯೂವೇಷನ್ ಸೆಟಪ್ಗಳು ಅಲ್ವಾ? ಇಲ್ಲಿ ಒಂದು ಸೆಟಪ್ ಇದೆ, ಡ್ರಾಪ್ ಬೇಸ್ ರ್ಯಾಲಿ. ಸರಿ ಅಲ್ವಾ? ಹೀಗೆ ಬಂದಾಗ ನಾವು ಏನು ಮಾಡ್ತೇವೆ? ನಾವು ಮೊದಲಿಗೆ ಝೋನನ್ನು ಮಾರ್ಕ್ ಮಾಡ್ತೇವೆ ಅಲ್ವಾ? ಇದೇನು ಸೆಟಪ್? ಇದು ರಿವರ್ಸಲ್ ಸೆಟಪ್ ಅಲ್ವಾ? ಈ ಸೆಟಪ್ಪಲ್ಲಿ ನಮಗೆ ಯಾವ ಝೋನ್ ಸಿಗ್ತದೆ? ಡಿಮಾಂಡ್ ಝೋನ್. ದರ ಕೆಳಗೆ ಬಂತು, ಮೇಲೆ ಹೋಯ್ತು. ಇಲ್ಲಿ ಡಿಮಾಂಡ್ ಇದ್ದ ಕಾರಣ ಇಲ್ಲಿ ಮೇಲೆ ಹೋಯ್ತು. ಸರಿನಾ? ಸೊ ಡಿಮಾಂಡ್ ಝೋನ್ ನಮಗೆ ಸಿಗ್ತಿಲ್ಲ. ಇನ್ನು ನಾವೇನು ಮಾಡ್ತೇವೆ? ಕಾಯ್ತೇವೆ. ಯಾವುದಕ್ಕೆ? ದರ ಪುನಃ ಇದೇ ಲೆವೆಲ್ಗೆ ಬರಲಿಕ್ಕೆ. ಬಂದಾಗ ಏನು ಮಾಡ್ತೇವೆ? ಇಲ್ಲಿ ಲಾಂಗ್ ಎಂಟ್ರಿ ತಗೊಳ್ತೇವೆ. ಅಂದರೆ ಒಂದೇ ಕರೆನ್ಸಿ ಆಗಿರ್ಬೋದು, ಒಂದೇ ಆಪ್ಷನ್ ಆಗಿರ್ಬೋದು, ಒಂದೇ ಫ್ಯೂಚರ್ ಆಗಿರ್ಬೋದು, ಯಾವುದನ್ನಾದರೂ ನಾವು ಖರೀದಿ ಮಾಡ್ತೇವೆ, ಬೈ ಮಾಡ್ತೇವೆ. ಸೊ ಲಾಂಗ್ ಎಂಟ್ರಿಯನ್ನು ತಗೊಳ್ತೇವೆ. ಸ್ಟಾಪ್ ಲಾಸನ್ನು ಇಲ್ಲಿ ಇಟ್ಟು ಅಥವಾ ಇದಕ್ಕಿಂತ ಸ್ವಲ್ಪ ಕೆಳಗಿಟ್ಟು. ಸರಿನಾ? ಹಾಗಿಟ್ಟಾಗ ಏನಾಗ್ತದೆ? ಇಲ್ಲಿಂದ ಏನಾಗಬೇಕಂತ ನಾವು ಆಶಿಸ್ತೇವೆ? ದರ ಮೇಲೆ ಹೋಗ್ಬೇಕಂತ. ಸೊ ಹೆಚ್ಚಿನ ಸಮಯ ಹಾಗೆಯೇ ಆಗ್ತದೆ. ಸರಿನಾ? ನೆಕ್ಸ್ಟ್ ಇಲ್ಲಿ ಏನುಂಟು? ರ್ಯಾಲಿ ಬೇಸ್ ಡ್ರಾಪ್ ಸೆಟಪ್ ಉಂಟು. ಇಲ್ಲಿ ನಾವು ಝೋನನ್ನು ಮಾರ್ಕ್ ಮಾಡ್ಬೋದು ಈ ಥರ. ಇದೇನು? ಇದು ಒಂದು ರಿವರ್ಸಲ್ ಸೆಟಪ್. ಇಲ್ಲಿ ನಮಗೆ ಯಾವ ಝೋನ್ ಸಿಗ್ತದೆ? ಸಪ್ಲೈ ಝೋನ್. ದರ ಮೇಲ್ ಬಂತು, ಇಲ್ಲಿ ಪೆಂಡಿಂಗ್ ಆರ್ಡರ್ಸ್ ಇದ್ದದ್ದು ಎಕ್ಸಿಕ್ಯೂಟ್ ಆಯಿತು, ದರ ಕೆಳಗೆ ಬಂತು. ಸರಿನಾ? ಈಗ ಝೋನ್ ಮಾರ್ಕ್ ಮಾಡಿದ ಮೇಲೆ ನಾವು ಏನು ಮಾಡ್ತೇವೆ? ಕಾಯ್ತೇವೆ. ಯಾವುದಕ್ಕೆ? ದರ ಪುನಃ ಇದೇ ಲೆವೆಲ್ಗೆ ಬರಲಿಕ್ಕೆ. ಬಂದಾಗ ಏನು ಮಾಡ್ತೇವೆ? ಶಾರ್ಟ್ ಎಂಟ್ರಿಯನ್ನು ತಗೊಳ್ತೇವೆ, ಅಂದರೆ ಸೆಲ್ ಮಾಡ್ತೇವೆ. ಒಂದೇ ಪುಟ್ ಬೈ ಮಾಡ್ತೇವೆ, ಇಲ್ಲ ಆಪ್ಷನನ್ನು, ಕಾಲ್ ಆಪ್ಷನನ್ನು ಸೆಲ್ ಮಾಡ್ತೇವೆ. ಆಯಿತಾ? ಹಲವಾರು ಕೆಲಸಗಳನ್ನು ಮಾಡ್ಬೋದು. ಬಟ್ ಶಾರ್ಟ್ ಎಂಟ್ರಿ ಅಂತ ನಾವು ಅದಕ್ಕೆ ಹೇಳ್ತೇವೆ. ಆಪ್ಷನ್, ಸ್ಟಾಕ್, ಕರೆನ್ಸಿ ಯಾವುದನ್ನು ಬೇಕಾದರೂ ಶಾರ್ಟ್ ಮಾಡ್ಬೋದು. ಮಾಡಿ ನಾವೇನು ಆಶಿಸ್ತೇವೆ? ದರ ಕೆಳಗೆ ಹೋಗಲಿ ಅಂತ. ಸ್ಟಾಪ್ ಲಾಸ್ ಎಲ್ಲಿಡ್ತೇವೆ? ಇಲ್ಲಿ. ಆಯಿತಾ? ಹೆಚ್ಚಿನ ಸಮಯ ದರ ಹೀಗೆ ಕೆಳಗೆ ಹೋಗ್ತದೆ. ಅರ್ಥ ಆಯ್ತಾ? ಸರಿ. ಸೊ ಇಲ್ಲಿಯ ತನಕ ನಾವು ಕಲ್ತಿದ್ದೇವೆ. ಈಗ ನಾವು ಇನ್ನಷ್ಟು ನಿಯಮಗಳನ್ನು ಕಲಿಯೋಣ. ಆಯಿತಾ? ಇಲ್ಲಿ ಒಂದು ಸೆಟಪ್ ಇದೆ, ಡ್ರಾಪ್ ಬೇಸ್ ರ್ಯಾಲಿ ಸೆಟಪ್ ಅಲ್ವಾ? ಡ್ರಾಪ್ ಬೇಸ್ ರ್ಯಾಲಿ, ಇದು ಬೇಸ್, ಇದು ಕೂಡ ರ್ಯಾಲಿ, ಆದರೆ ಒಳ್ಳೆ ರ್ಯಾಲಿ ಕ್ಯಾಂಡಲ್ ಅಲ್ಲ. ನಾನು ನಿಮಗೆ ಹೇಳಿದ್ದೇನೆ ಯಾವುದು ಒಳ್ಳೆಯ ರ್ಯಾಲಿ ಕ್ಯಾಂಡಲ್, ಯಾವುದು ಒಳ್ಳೆಯ ಬೇಸ್ ಕ್ಯಾಂಡಲ್ ಅಂತ ಅಲ್ವಾ? ಸಣ್ಣ ಸಣ್ಣ ರ್ಯಾಲಿ ಹಾಗೂ ಡ್ರಾಪ್ ಕ್ಯಾಂಡಲ್ಗಳು ಒಳ್ಳೆಯದಲ್ಲ. ಹಾಗೆಯೇ ದೊಡ್ಡ ದೊಡ್ಡ ಬೇಸ್ ಕ್ಯಾಂಡಲ್ಗಳು ಒಳ್ಳೆಯದಲ್ಲ. ನಿಮ್ಗೆ ಗೊತ್ತುಂಟು ಅಲ್ವಾ? ಈಗ ಹೀಗೆ ಒಂದು ಸೆಟಪ್ ಬಂದರೆ ನಾವು ಈ ಸೆಟಪ್ಪನ್ನು ಝೋನ್ ಮಾರ್ಕ್ ಮಾಡಲಿಕ್ಕೆ ಉಪಯೋಗಿಸಬೇಕಾ? ನಮಗೆ ಈ ರೀತಿ ಒಂದು ಸೆಟಪ್ ಸಿಕ್ತು. ಸೆಟಪ್ ಸಿಕ್ಕಿದಾಗ ಈ ಸೆಟಪ್ಪಿನಲ್ಲಿ ನಾವು ಝೋನ್ ಮಾರ್ಕ್ ಮಾಡಬೇಕಾ? ಇಲ್ಲ, ಮಾಡಬಾರ್ದು. ಯಾಕಂದರೆ ನಮಗೆ ಏನು ಬೇಕಂದರೆ ಕನಿಷ್ಠವಾಗಿ 2 ಲೆಗ್ ಔಟ್ ಕ್ಯಾಂಡಲ್ಗಳು ಬೇಕು. ಆಯಿತಾ? ಇಲ್ಲಿ ನೋಡಿ, ಇದೇನು? ಲೆಗ್ ಇನ್ ಕ್ಯಾಂಡಲ್ ಅಲ್ವಾ? ಬೇಸ್ ಕ್ಯಾಂಡಲ್ನ ಎಡಕ್ಕಿರುವಂಥದ್ದು ಲೆಗ್ ಇನ್ ಕ್ಯಾಂಡಲ್. ಸೊ ಇಲ್ಲಿ ಲೆಗ್ ಇನ್ ಕ್ಯಾಂಡಲ್ ಉಂಟು, ಇಲ್ಲಿ ಲೆಗ್ ಔಟ್ ಕ್ಯಾಂಡಲ್ ಉಂಟು. ಇದು ಲೆಗ್ ಔಟ್ ಕ್ಯಾಂಡಲ್. ಇದೇನು? ಇದು ಪುನಃ ಬೇಸ್ ಕ್ಯಾಂಡಲ್. ಇದೇನು? ಇದು ರ್ಯಾಲಿ ಕ್ಯಾಂಡಲ್ಲೇ, ಆದರೆ ಒಳ್ಳೆಯದಲ್ಲ. ನಮಗೆ ಏನು ಬೇಕು ಅಂದರೆ 2 ಒಳ್ಳೆಯ ರ್ಯಾಲಿ ಕ್ಯಾಂಡಲ್ಗಳು ಬೇಕು
ಕನಿಷ್ಠ ಕನಿಷ್ಠ ಮಿನಿಮಮ್ 2 ಲೆಗ್ಔಟ್ ಕ್ಯಾಂಡಲ್ ಇದ್ದರೆ ಮಾತ್ರ ನಾವು ಒಂದು ಸೆಟಪ್ಪನ್ನು ಝೋನ್ ಮಾರ್ಕ್ ಮಾಡಲಿಕ್ಕೆ ಲೆಕ್ಕಕ್ಕೆ ತಗೊಳ್ತೇವೆ. ಆಯಿತಾ? ಇಲ್ಲಿ ಇಲ್ಲ. ಹಾಗಿದ್ದಾಗ ಇದನ್ನು ನಾವು ಬಳಸುವುದಿಲ್ಲ ಅಥವಾ ಇದನ್ನು ನಾವು ನಿರ್ಲಕ್ಷಿಸ್ತೇವೆ. ಸರಿನಾ? ಇನ್ನೊಂದು ಉದಾಹರಣೆ, ಡ್ರಾಪ್ ಬೇಸ್ ರ್ಯಾಲಿ. ಈ ಸೆಟಪ್ಪನ್ನು ನಾವು ಝೋನ್ ಮಾರ್ಕ್ ಮಾಡಲಿಕ್ಕೆ ತಗೊಳ್ಬೋದಾ ಅಥವಾ ಇಲ್ಲಿ ನಾವು ಝೋನನ್ನು ಮಾರ್ಕ್ ಮಾಡಬಹುದಾ? ಯಾವ ಝೋನ್? ಡಿಮಾಂಡ್ ಝೋನ್. ಡಿಮಾಂಡ್ ಝೋನ್ ಮಾರ್ಕ್ ಮಾಡ್ಬೋದಾ? ಇಲ್ಲಿ ಮಾಡಬಹುದು. ಯಾಕಂದರೆ 2 ಲೆಗ್ಔಟ್ ಕ್ಯಾಂಡಲ್ಗಳು ಬಂದಿವೆ. ನಮಗೆ ಕನಿಷ್ಠ 2 ಲೆಗ್ಔಟ್ ಕ್ಯಾಂಡಲ್ಗಳು ಬೇಕು. ಅದು ಇದ್ದರೆ ಮಾತ್ರ ನಾವು ಒಂದು ಸೆಟಪ್ಪನ್ನು ಲೆಕ್ಕಕ್ಕೆ ತಗೊಳ್ತೇವೆ, ಪರಿಗಣಿಸ್ತೇವೆ ಝೋನ್ ಮಾರ್ಕ್ ಮಾಡಲಿಕ್ಕೆ. ಆಯಿತಾ? ಸೊ ಇಲ್ಲಿ 2 ಲೆಗ್ಔಟ್ಗಳಿದ್ದಾವೆ, ದೊಡ್ಡ ದೊಡ್ಡ ರ್ಯಾಲಿ ಕ್ಯಾಂಡಲ್ಗಳಿದ್ದಾವೆ. ಹಾಗಾಗಿ ನಾವು ಝೋನನ್ನು ಮಾರ್ಕ್ ಮಾಡ್ತೇವೆ ಈ ರೀತಿ. ಸರಿನಾ? ಬನ್ನಿ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ. ಡ್ರಾಪ್ ಬೇಸ್ ರ್ಯಾಲಿ ಸೆಟಪ್ ಸಿಕ್ತು. ಆಯಿತಾ? ಡ್ರಾಪ್ ಬೇಸ್ ರ್ಯಾಲಿ ಸೆಟಪ್ ಸಿಕ್ತು. ಈಗ ಈ ಸೆಟಪ್ ಅನ್ನು ಪರಿಗಣಿಸಬೇಕಾ ಝೋನ್ ಮಾರ್ಕ್ ಮಾಡಲಿಕ್ಕೆ? ಇಲ್ಲ ಅಲ್ವಾ? ನಮಗೇನು ಬೇಕು? 2 ಕನಿಷ್ಠ ಲೆಗ್ಔಟ್ಗಳು ಬೇಕು ಅಲ್ವಾ? ಅದಕ್ಕೆ ನಾವೇನು ಮಾಡಬೇಕು? ಕಾಯಬೇಕು ನಾವು. ಇನ್ನೊಂದೇನಾಯಿತು? ಬೇಸ್ ಕ್ಯಾಂಡಲ್ ಆಯಿತು. ಈಗ ಕೂಡ ನಾವು ಝೋನ್ ಮಾರ್ಕ್ ಮಾಡಬಾರ್ದು. ನೆಕ್ಸ್ಟ್ ಕಾಯಬೇಕು. ಕಾದಾಗ ಇನ್ನೊಂದು ರ್ಯಾಲಿ ಕ್ಯಾಂಡಲ್ ಆಗ್ತದೆ. ಸೊ ಈಗ ನಾವು ಝೋನನ್ನು ಮಾರ್ಕ್ ಮಾಡಬಹುದು. ಯಾಕಂದರೆ ಒಂದು ಡ್ರಾಪ್ ಬಂತು, ಬೇಸ್ ಬಂತು, ರ್ಯಾಲಿ ಬಂತು, ಮತ್ತೆ ಬೇಸ್ ಬಂದು ಪುನಃ ರ್ಯಾಲಿ ಬಂತು. ಅಂದರೆ ನಮಗಿಲ್ಲಿ 1 ಲೆಗ್ಔಟ್ 2 ಲೆಗ್ಔಟ್ ಬಂತು. ಆಯಿತಾ? ಲೆಗ್-ಇನ್, ಲೆಗ್ಔಟ್, ಲೆಗ್ಔಟ್. ಇದು ಬೇಸನ್ನು ಬಿಟ್ಬಿಡಿ. ಆಯಿತಾ? ಲೆಗ್-ಇನ್, ಲೆಗ್ಔಟ್, ಲೆಗ್ಔಟ್. ನಮಗೆ 2 ಒಳ್ಳೆಯ ರ್ಯಾಲಿ ಕ್ಯಾಂಡಲ್ಗಳು ಸಿಕ್ಕಿದ್ವು. ಯಾವಾಗ ಮಿನಿಮಮ್ 2 ಲೆಗ್ಔಟ್ ಇರ್ತಾವೋ ಆವಾಗ ನೀವು ಒಂದು ಸೆಟಪ್ಪನ್ನು ಝೋನ್ ಮಾರ್ಕ್ ಮಾಡಲಿಕ್ಕೆ ಪರಿಗಣಿಸ್ಬೋದು. ಸರಿನಾ? ಈಗ ಇಲ್ಲಿ ಒಂದು ಝೋನ್ ಮಾರ್ಕ್ ಮಾಡಿದೆ ನಾನು. ಆಯಿತಾ? ಏನು ಝೋನ್ ಇದು? ಇದು ಡಿಮಾಂಡ್ ಝೋನ್. ಸರಿನಾ? ಈಗ ಇಲ್ಲಿ ನೋಡಿ, ಇದೇನು ಸೆಟಪ್? ಈ 3 ಕ್ಯಾಂಡಲನ್ನು ಲೆಕ್ಕಕ್ಕೆ ತಗೊಂಡ್ರೆ ಏನು ಸೆಟಪ್ ಇದು? ಇದು ರ್ಯಾಲಿ, ಬೇಸ್, ರ್ಯಾಲಿ ಅಲ್ವಾ? ಇದು ಕಂಟಿನ್ಯೂಯೇಷನ್ ಸೆಟಪ್. ಆದರೆ ಇಲ್ಲಿ ನೀವು ಇದನ್ನು ಝೋನ್ ಮಾರ್ಕ್ ಮಾಡಲಿಕ್ಕೆ ಲೆಕ್ಕಕ್ಕೆ ತಗೊಳ್ಬೋದಾ? ರ್ಯಾಲಿ ಬಂದಿದೆ, ಬೇಸ್ ಬಂದಿದೆ, ರ್ಯಾಲಿ ಬಂದಿದೆ, ಲೆಕ್ಕಕ್ಕೆ ತಗೊಳ್ಬೋದಾ ಈ ಝೋನನ್ನು ಡಿಮಾಂಡ್ ಝೋನ್ ಅಂತ? ಇಲ್ಲ. ಯಾಕಂದರೆ ಈ ಸೆಟಪ್ನಲ್ಲಿ, ಈ 3 ಕ್ಯಾಂಡಲ್ನ ಸೆಟಪ್ನಲ್ಲಿ ಒಂದೇ ಲೆಗ್ಔಟ್ ಇದೆ. ಇದು ಲೆಗ್-ಇನ್ ಕ್ಯಾಂಡಲ್, ಇದು ಲೆಗ್ಔಟ್ ಕ್ಯಾಂಡಲ್. ಇದು ಲೆಗ್-ಇನ್, ಇದು ಬೇಸ್, ಇದು ಲೆಗ್ಔಟ್. ಒಂದೇ ಲೆಗ್ಔಟ್ ಇರುವ ಕಾರಣ ಈ ಕ್ಯಾಂಡಲನ್ನು ಲೆಕ್ಕಕ್ಕೆ ತಗೊಳ್ಳಿಕ್ಕಿಲ್ಲ. ಸರಿನಾ? ಸರಿ, ಈ ಝೋನನ್ನು ಲೆಕ್ಕಕ್ಕೆ ತಗೊಳ್ಳಿಕ್ಕಿಲ್ಲ. ಹಾಗಿದ್ರೆ ಏನು ಮಾಡಬೇಕು? ಕಾಯಬೇಕು. ಇನ್ನೊಂದು ಲೆಗ್ಔಟ್ ಕ್ಯಾಂಡಲ್ ಬರುವ ತನಕ ಕಾಯಬೇಕು. ಬಂದರೆ ಇದನ್ನು ಲೆಕ್ಕಕ್ಕೆ ತಗೊಳ್ಬೋದು. ಈ ಝೋನನ್ನು ಡಿಮಾಂಡ್ ಝೋನ್ ಅಂತ ಲೆಕ್ಕಕ್ಕೆ ತಗೊಳ್ಬೋದು. ಬರದೇ ಇದ್ದರೆ ಇದು ಡಿಮಾಂಡ್ ಝೋನ್ ಆಗೋದಿಲ್ಲ. ಸರಿನಾ? ನೋಡಿ, ಇಲ್ಲಿ 2 ಸೆಟಪ್ಗಳಿದ್ದಾವೆ. ಡ್ರಾಪ್ ಬೇಸ್ ರ್ಯಾಲಿ, ಆಯಿತಾ? ರ್ಯಾಲಿ, ಬೇಸ್, ರ್ಯಾಲಿ 2 ಸೆಟಪ್ಗಳಿದ್ದಾವೆ. ಈಗ ಇಷ್ಟು ಕ್ಯಾಂಡಲ್ ಬಂದ ಮೇಲೆ ಇಲ್ಲಿ ಡ್ರಾಪ್ ಬಂತು, ಬೇಸ್ ಬಂತು, ರ್ಯಾಲಿ ಬಂತು. ಲೆಗ್-ಇನ್, ಲೆಗ್ಔಟ್, ಲೆಗ್ಔಟ್, ಲೆಗ್ಔಟ್ 3 ಲೆಗ್ಔಟ್ ಕ್ಯಾಂಡಲ್ಗಳು ಬಂದು. ಸೊ ಈ ಝೋನ್ ಲೆಕ್ಕಕ್ಕೆ ತಗೊಳ್ಬೋದು. ಇದೆರಡು ತಗೊಂಡ್ರೆ, ಅಂದರೆ ಈ 3-4 ಕ್ಯಾಂಡಲ್ ತಗೊಂಡ್ರೆ ಲೆಗ್-ಇನ್, ಬೇಸ್, ಲೆಗ್ಔಟ್, ಲೆಗ್ಔಟ್. ಸೊ ಇಲ್ಲಿ ಕೂಡ 2 ಲೆಗ್ಔಟ್ ಬಂದ ಕಾರಣ ಇದನ್ನು ಲೆಕ್ಕಕ್ಕೆ ತಗೊಳ್ಬೋದು. ಅಂದರೆ ಪ್ರೈಸ್ ಎಲ್ಲಾದರೂ ಈ ಲೆವೆಲಿಗೆ ಬಂದರೆ ಎಂಟ್ರಿ ತಗೊಳ್ಬೋದು, ಮೇಲೆ ಹೋಗ್ತದಂತ.
ಪ್ರೈಸ್ ಎಲ್ಲಾದರೂ ಈ ಲೆವೆಲಿಗೆ ಬಂದರೂ ಎಂಟ್ರಿ ತಗೊಳ್ಬೋದು, ಮೇಲೆ ಹೋಗ್ತದೆ ಅಂತ. ಸರಿನಾ? ನಮಗೆ ಒಂದು ಸೆಟಪ್ನಲ್ಲಿ 2 ಲೆಗ್ಔಟ್ ಬೇಕೇ ಬೇಕು. ಅರ್ಥ ಆಯ್ತಾ? ಸರಿ, ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ. ಇದು ರ್ಯಾಲಿ ಬೇಸ್ ಡ್ರಾಪ್ ಸೆಟಪ್. ಹೀಗೆ ಬಂದಾಗ ನಾವು ಝೋನ್ ಮಾರ್ಕ್ ಮಾಡಬಹುದಾ? ಇಲ್ಲಿ ಇಲ್ಲ. ಯಾಕೆ? ನಮಗೆ ಒಂದೇ ಲೆಗ್ಔಟ್ ಕ್ಯಾಂಡಲ್ ಉಂಟು. ಇಲ್ಲಿ ಎಷ್ಟಿರಬೇಕು? 2 ಇರಬೇಕು. ಲೆಗ್ ಇನ್ ಒಂದುಂಟು, ಲೆಗ್ಔಟ್ ಒಂದುಂಟು. ನಮಗೆ 2 ಮಿನಿಮಮ್, ಕನಿಷ್ಠ ಲೆಗ್ಔಟ್ ಬೇಕು. ಸೊ ನಾವೇನು ಮಾಡಬೇಕು? ಕಾಯಬೇಕು. ಸೊ ಇನ್ನೊಂದು ಲೆಗ್ಔಟ್ ಸಿಕ್ತು. ಸೊ ಡ್ರಾಪ್ ಕ್ಯಾಂಡಲ್, ಡ್ರಾಪ್ ಕ್ಯಾಂಡಲ್, 2 ಲೆಗ್ಔಟ್ ಕ್ಯಾಂಡಲ್ಗಳು ಸಿಕ್ಕಿದ ಕಾರಣ ಈ ಒಂದು ಝೋನನ್ನು ಲೆಕ್ಕಕ್ಕೆ ತಗೊಳ್ಬೋದು, ತಗೊಂಡು ಮಾರ್ಕ್ ಮಾಡಬಹುದು. ಇದೇನಾಯಿತು? ಇದು ಸಪ್ಲೈ ಝೋನ್ ಆಯಿತು. ಆಯಿತಾ? ಸೊ ಎಲ್ಲಿ ಬೇಕಾದರೂ ಇಲ್ಲಿ ಆದರೂ ಮಾರ್ಕ್ ಮಾಡಿ, ಇಲ್ಲಿ ಆದರೂ ಮಾರ್ಕ್ ಮಾಡಿ. ಸೊ ನಿಮ್ಮ ರಿಸ್ಕ್ ಪ್ರಕಾರ ನೀವು ಝೋನನ್ನು ಮಾರ್ಕ್ ಮಾಡಿ. ಸರಿನಾ? ವಿಕ್ಕಿಂದ ವಿಕ್ಕಿಂಗ್ ಮಾಡ್ತೀರಾ, ಬಾಡಿಯಿಂದ ಬಾಡಿಂಗ್ ಮಾಡ್ತೀರಾ, ಯಾವುದು ನಿಮಗೆ ಬಿಟ್ಟಿದ್ದು. ಅರ್ಥ ಆಯ್ತಾ? ಸರಿ. ಸೊ ಈಗ ಇದು ಸಪ್ಲೈ ಝೋನ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ದರ ಇಲ್ಲಿಗೆ ಬರ್ತದೆ ಅಂತ ಕಾಯಬೇಕು. ಕಾದು ಎಂಟ್ರಿಯನ್ನು ತಗೊಳ್ಬೇಕು. ಏನಾಗಿದೆ ನೋಡೋಣ. ಒಂದು ಬೇಸ್ ಕ್ಯಾಂಡಲ್ ಬಂದಿದೆ, ಆಮೇಲೆ ಒಂದು ಡ್ರಾಪ್ ಕ್ಯಾಂಡಲ್ ಬಂದಿದೆ. ಸೊ ಇಲ್ಲಿ ಇನ್ನೊಂದು ಸೆಟಪ್ ಸಿಕ್ತು ನಮಗೆ. ಒಂದು ಡ್ರಾಪ್, ಬೇಸ್, ಡ್ರಾಪ್, ಇನ್ನೊಂದು ರ್ಯಾಲಿ ಬೇಸ್ ಡ್ರಾಪ್. ಈ ರ್ಯಾಲಿ ಬೇಸ್ ಡ್ರಾಪಿಗೆ ನಮಗೆ 2 ಲೆಗ್ಔಟ್ ಹಾಗೂ 3 ಲೆಗ್ಔಟ್ ಸಿಕ್ತು. ನೋಡಿ, ಇದು ಲೆಗ್ಔಟ್, ಇದು ಲೆಗ್ಔಟ್, ಇದು ಲೆಗ್ಔಟ್. ಯಾವುದಕ್ಕೆ? ಈ ರ್ಯಾಲಿ ಬೇಸ್ ಡ್ರಾಪಿಗೆ, ಡ್ರಾಪ್ ಸೆಟಪ್ಪಿಗೆ. ಆಯಿತಾ? ಅದೇ ಈಗ ಡ್ರಾಪ್ ಬೇಸ್ ಡ್ರಾಪಿಗೆ ಒಂದೇ ಲೆಗ್ಔಟ್ ಉಂಟೀಗ. ಯಾವುದದು? ಇದು 2 ಲೆಗ್ಗಿನ್ ಉಂಟು. ಇದೊಂದು ಲೆಗ್ಗಿನ್, ಇದೊಂದು ಲೆಗ್ಗಿನ್, ಒಂದು ಲೆಗ್ಔಟ್, ಇದೊಂದು ಲೆಗ್ಔಟ್. ಆಯಿತಾ? ಸೊ ಒಂದು ಲೆಗ್ಔಟ್ ಉಂಟು. ಹಾಗಾಗಿ ನಾವು ಈ ಝೋನನ್ನು ಮಾರ್ಕ್ ಮಾಡುವುದಿಲ್ಲ. ಯಾವಾಗ ಇದನ್ನು ಮಾರ್ಕ್ ಮಾಡ್ತೇವೆ ಅಂದರೆ ಇನ್ನೊಂದು ಲೆಗ್ಔಟ್ ಕ್ಯಾಂಡಲ್ ಬಂದ ಮೇಲೆ. ಬಂದಿದೆಯಾ? ಇಲ್ಲಿ ಬಂದಿದೆ. ಸೊ ಇನ್ನೊಂದು ಕ್ಯಾಂಡಲ್ ಆಗಬೇಕು, ಅದು ಲೆಗ್ಔಟ್ ಕ್ಯಾಂಡಲ್ ಆಗಬೇಕು, ಡ್ರಾಪ್ ಕ್ಯಾಂಡಲ್ ಆಗಬೇಕು. ಆದಾಗ ನಾವು ಈ ಝೋನನ್ನು ಮಾರ್ಕ್ ಮಾಡ್ತೇವೆ. ಸೊ ಇದು ಕೂಡ ಸಪ್ಲೈ ಝೋನ್, ಇದು ಕೂಡ ಸಪ್ಲೈ ಝೋನ್. ಸೊ ದರ ಇಲ್ಲಿಗೆ ಬಂದರೆ ಶಾರ್ಟ್ ಎಂಟ್ರಿ ತಗೊಳ್ತೇವೆ, ದರ ಇಲ್ಲಿಗೆ ಬಂದರೂ ಶಾರ್ಟ್ ಎಂಟ್ರಿ ತಗೊಳ್ತೇವೆ. ಈ ಸೆಟಪ್ನಲ್ಲಿ 2 ಲೆಗಿನ್ಗಳಿದ್ದಾವೆ, 2 ಲೆಗ್ಔಟ್ಗಳಿದ್ದಾವೆ. ಈ ಸೆಟಪ್ನಲ್ಲಿ ಪೂರ್ತಿ ಒಂದಾಗಿ ತಗೊಂಡ್ರೆ 1 ಲೆಗಿನ್, 1, 2, 3, 4 ಲೆಗ್ಔಟ್ಗಳಿದ್ದಾವೆ. ಸರಿನಾ? ಸೊ ನಮಗೆ ಮಿನಿಮಮ್ 2 ಲೆಗ್ಔಟ್ಗಳು ಬೇಕು. ಅರ್ಥ ಆಯ್ತಾ? ಸರಿ. ಇನ್ನು ಕೆಲವೊಮ್ಮೆ ಈ ರೀತಿ ಕೂಡ ಆಗ್ತದೆ. ಇಲ್ಲಿ ಒಂದು ಡ್ರಾಪ್ ಕ್ಯಾಂಡಲ್ ಉಂಟು, ಇಲ್ಲೊಂದು ಡ್ರಾಪ್ ಕ್ಯಾಂಡಲ್ ಉಂಟು, ರ್ಯಾಲಿ ಉಂಟು, ರ್ಯಾಲಿ ಉಂಟು. ಏನಾಗಿದೆ? ದರ ಕೆಳಗೆ ಬಂದಿದೆ, ಕೆಳಗೆ ಬಂದ ತಕ್ಷಣವೇ ಮೇಲೆ ಹೋಗಿದೆ. ಇಲ್ಲಿ ಏನಿಲ್ಲ? ಬೇಸ್ ಕ್ಯಾಂಡಲ್ ಇಲ್ಲ ಅಲ್ವಾ? ಡ್ರಾಪ್ ಡ್ರಾಪ್, ರ್ಯಾಲಿ ರ್ಯಾಲಿ. ಸೊ ಬೇಸ್ ಕ್ಯಾಂಡಲೇ ಇಲ್ಲ. ಈ ರೀತಿ ಕೂಡ ಆಗ್ತದೆ. ಈ ರೀತಿ ಆದರೆ ಇದು ನಮ್ಮ ಸೆಟಪ್ ಅಲ್ಲ ಅಂತ ಬಿಡ್ಲಿಕ್ಕಿಲ್ಲ. ಇಲ್ಲಿ ಕೂಡ ಝೋನನ್ನು ಮಾರ್ಕ್ ಮಾಡಬೇಕು. ನೀವು ಇಲ್ಲಿಂದಾದರೂ ತಗೊಳ್ಬೋದು ಅಥವಾ ಇಲ್ಲಿಂದನಾದರೂ ತಗೊಳ್ಬೋದು, ನಿಮ್ಮ ರಿಸ್ಕಿಗೆ ಬಿಟ್ಟಿದ್ದು. ಬಿಟ್ಟು ಹೀಗೆ ಮಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ದರ ಕೆಳಗೆ ಬಂದರೆ ಇಲ್ಲಿಗೆ ಎಂಟ್ರಿಯನ್ನು ತಗೊಳ್ಬೋದು. ಸರಿನಾ? ಎಲ್ಲ ಸಮಯ ನಮಗೆ ಬೇಸ್ ಕ್ಯಾಂಡಲ್ ಸಿಗುವುದಿಲ್ಲ. ಇಲ್ಲೇನಾಯಿತು? ಸೆಲ್ಲರ್ಸ್ ಬಂದರು, ತುಂಬ ಫೋರ್ಸಲ್ಲಿ ಬಂದರು. ಅದಕ್ಕಿಂತ ಜಾಸ್ತಿ ಶಕ್ತಿಶಾಲಿಗಳಾದ ಬೈಯರ್ಸ್ ಸೆಲ್ಲರ್ಸನ್ನು ಹೊಡೆದು ಮೇಲೆ ದರವನ್ನು ತಗೊಂಡು ಹೋದ್ರು ಅಷ್ಟೇ. ಸರಿನಾ? ನೆಕ್ಸ್ಟ್ ರ್ಯಾಲಿ ರ್ಯಾಲಿ, ಡ್ರಾಪ್ ಡ್ರಾಪ್. ಇಲ್ಲಿಯೂ ಕೂಡ ಬೇಸ್ ಕ್ಯಾಂಡಲ್ ಇಲ್ಲ. ಬೈಯರ್ಸ್ ದರವನ್ನು ಮೇಲೆ ತಗೊಂಡು ಬಂದರು, ಆದರೆ ಅವ್ರಿಗಿಂತ ಹೆಚ್ಚು ಶಕ್ತಿಯನ್ನು ಸೆಲ್ಲರ್ಸ್ ಹಾಕಿ ದರವನ್ನು ಕೆಳಗೆ ತಗೊಂಡು ಹೋದರು. ಸೊ ಇಲ್ಲಿ ಕೂಡ ಬೇಸ್ ಕ್ಯಾಂಡಲ್ ಇಲ್ಲ. ಹಾಗಂತ ಹೇಳಿ ಈ ಸೆಟಪ್ ನಮ್ಮ ಸೆಟಪ್ ಅಲ್ಲ ಅಂತ ಬಿಡಲಿಕ್ಕಿಲ್ಲ. ನಾವೇನು ಮಾಡಬೇಕು? ಝೋನ್ ಮಾರ್ಕ್ ಮಾಡಬೇಕು. ಆಯಿತಾ?
ಮಾರ್ಕ್ ಮಾಡಿ ದರ ಪುನಃ ಇಲ್ಲಿಗೆ ಬಂದರೆ ಎಂಟ್ರಿಯನ್ನು ತಗೊಳ್ಬೇಕು. ಸರಿನಾ? ಸರಿ. ಸೊ ನಾನು ಹೇಳ್ಕೊಟ್ಟಿದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಈಗ ನಾನು ನನ್ನ ಝೀರೋದ ಡ್ಯಾಶ್ ಬೋರ್ಡಿಗೆ ಹೋಗಿ ಒಂದೆರಡು ಚಾರ್ಟ್ಗಳನ್ನು ತೆಗೆದುಕೊಂಡು ಇದನ್ನು ಪುನಃ ಎಕ್ಸ್ಪ್ಲೇನ್ ಮಾಡ್ತೇನೆ. ಸರಿ, ನಾನೀಗ ನನ್ನ ಝೀರೋದ ಡ್ಯಾಶ್ ಬೋರ್ಡ್ನಲ್ಲಿದ್ದೇನೆ ಹಾಗೂ ಇಲ್ಲಿ ಅಶೋಕ್ ಲೇಲ್ಯಾಂಡ್ ಕಂಪನಿಯ 5 ನಿಮಿಷದ ಚಾರ್ಟನ್ನು ಓಪನ್ ಮಾಡಿದ್ದೇನೆ. ಆಯಿತಾ? ಈ ಚಾರ್ಟನ್ನು ನಾವೀಗ ಅನಲೈಸ್ ಮಾಡಿ ಯಾವುದನ್ನೆಲ್ಲ ಝೋನ್ ಮಾರ್ಕ್ ಮಾಡಲಿಕ್ಕೆ ಪರಿಗಣಿಸ್ಬೋದು ಅನ್ನೋದನ್ನು ನೋಡೋಣ. ಆಯಿತಾ? ಇಲ್ಲಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಉಂಟು. ಏನು ಕಾಣಿಸ್ತಾ ಉಂಟು? ರ್ಯಾಲಿ. ಒಳ್ಳೆ ರ್ಯಾಲಿ ಅಲ್ಲ, ಇದು ಒಳ್ಳೆ ರ್ಯಾಲಿ. ರ್ಯಾಲಿ, ಬೇಸ್, ರ್ಯಾಲಿ, ಡ್ರಾಪ್. ಇಲ್ಲಿ ರ್ಯಾಲಿ ಡ್ರಾಪ್ ಸೆಟಪ್ ಸಿಕ್ಕಿದೆ. ಅಂದರೆ ಬೇಸ್ ಕ್ಯಾಂಡಲ್ ಇಲ್ಲದೆ ಇರುವಂತಹ ಸೆಟಪ್ ಸಿಕ್ಕಿದೆ. ನಾನು ಈಗಷ್ಟೇ ನಿಮ್ಗೆ ಹೇಳ್ಕೊಡ್ತಾ ಇಲ್ಲ ಅದು. ಆದರೆ ಇದನ್ನು ನಾವು ಝೋನ್ ಮಾರ್ಕ್ ಮಾಡಲಿಕ್ಕೆ ಪರಿಗಣಿಸ್ಬೋದಾ? ಇಲ್ಲ. ಯಾಕಂದರೆ ನಮಗೆ ಕನಿಷ್ಠ 2 ಲೆಗ್ಔಟ್ಗಳು ಬೇಕು ಅಲ್ವಾ? ಇಲ್ಲೇನಾಗಿದೆ? ಲೆಗಿನ್, 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 ಬೇಸ್, ಲೆಗಿನ್, ಲೆಗ್ಔಟ್. ಒಂದೇ ಲೆಗ್ಔಟ್ ಬಂದಿದೆ ಇಲ್ಲಿ. ಇದು ಬೇಸ್, ಇದು ಬೇಸ್, ಇದು ಕೂಡ ಬೇಸ್. ಈ ಎಲ್ಲವೂ ಬೇಸ್. ಇದೊಂದು ಡ್ರಾಪ್ ಕ್ಯಾಂಡಲ್ ಸಿಕ್ಕಿದೆ. ಸೊ ಒಂದೇ ಲೆಗ್ಔಟ್ ಇರುವ ಕಾರಣ ಇದನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಸರಿನಾ? ನೆಕ್ಸ್ಟ್ ಇಲ್ಲಿ ಇದನ್ನು ತಗೊಂಡ್ರೆ ರ್ಯಾಲಿ, ರ್ಯಾಲಿ, ಬೇಸ್, 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 ಡ್ರಾಪ್. ಆಯ್ತಾ? ಇದು ರ್ಯಾಲಿ ಕ್ಯಾಂಡಲ್, ಆದರೆ ಒಳ್ಳೆ ರ್ಯಾಲಿ ಅಲ್ಲ. ಇದು ಡ್ರಾಪ್ ಕ್ಯಾಂಡಲ್, ಆದರೆ ಒಳ್ಳೆಯ ಡ್ರಾಪ್ ಅಲ್ಲ. ಯಾವುದು ಒಳ್ಳೆ ರ್ಯಾಲಿ ಇರ್ತದೋ ಅದನ್ನು ಮಾತ್ರ ರ್ಯಾಲಿ ಅಂತ ತಗೊಳ್ತೇವೆ. ಯಾವುದು ಒಳ್ಳೆ ಡ್ರಾಪ್ ಇರ್ತದೋ ಅದನ್ನು ಮಾತ್ರ ಡ್ರಾಪ್ ಅಂತ ತಗೊಳ್ತೇವೆ. ನೋಡಿ, ಇದು ಒಳ್ಳೆ ರ್ಯಾಲಿ, ದೊಡ್ಡ ಕ್ಯಾಂಡಲ್. ಇದು ಒಳ್ಳೆ ರ್ಯಾಲಿ ಅಲ್ಲ ಇದು. ಆಯ್ತಾ? ವಿಕ್ ಕಮ್ಮಿ ಇರುವ ತಕ್ಷಣ ನಾವು ಅದನ್ನು ಒಳ್ಳೆ ರ್ಯಾಲಿ ಅಂತ ತಗೊಳ್ಲಿಕ್ಕಾಗೋದಿಲ್ಲ. ಇಲ್ಲಿ ವಿಕ್ ಕಮ್ಮಿ ಇದೆ, ಬಾಡಿ ಜಾಸ್ತಿ ಇದೆ, ಆದರೆ ಇದು ಸಣ್ಣ ಕ್ಯಾಂಡಲ್. ನಮಗೆ ದೊಡ್ಡ ದೊಡ್ಡ ಕ್ಯಾಂಡಲ್ ಬೇಕು, ದೊಡ್ಡ ದೊಡ್ಡ ಕ್ಯಾಂಡಲ್ ಬೇಕು. ಹಾಗಾಗಿ ನಾವು ಇದನ್ನು ಬೇಸ್ ಅಂತಲೇ ಲೆಕ್ಕಕ್ಕೆ ತಗೊಳ್ತೇವೆ. ಆಯಿತಾ? ಸೊ ಲೆಗಿನ್, ಲೆಗಿನ್ ಇವೆಲ್ಲ ಬೇಸ್, ಇದು ಲೆಗ್ಔಟ್. ಆಯಿತಾ? ಸೊ ನಾವು ಇದನ್ನು ಝೋನ್ ಮಾರ್ಕ್ ಮಾಡಲಿಕ್ಕೆ ಲೆಕ್ಕಕ್ಕೆ ತಗೊಳ್ಬೋದಾ? ಇಲ್ಲ. ಯಾಕಂದರೆ ಒಂದೇ ಲೆಗ್ಔಟ್ ಇದೆ ಇಲ್ಲಿ. ಇದು ಒಂದೇ ಲೆಗ್ಔಟ್ ಅಲ್ವಾ? ಮತ್ತೆ ಪುನಃ ರ್ಯಾಲಿಯಾಗಿ ಹೋಗಿದೆ. ಸೊ ಇದನ್ನು ಕೂಡ ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಆಯಿತಾ? ನೆಕ್ಸ್ಟ್ ಇಲ್ಲಿ ನೋಡಿದರೆ ಲೆಗ್ಗಿನ್ ಒಂದುಂಟು, ಒಂದು ಲೆಗಿನ್, 2 ಬೇಸ್, ಒಂದು ಲೆಗ್ಔಟ್, ಒಂದು ಲೆಗ್ಔಟ್. ಸೊ ರ್ಯಾಲಿ, ಬೇಸ್, ಬೇಸ್, ರ್ಯಾಲಿ, ರ್ಯಾಲಿ. ಸೊ 2 ಲೆಗ್ಔಟ್ಗಳಿದ್ದಾವೆ. ಹಾಗಾಗಿ ಇದನ್ನು ನೀವು ಝೋನ್ ಮಾರ್ಕ್ ಮಾಡಲಿಕ್ಕೆ ಪರಿಗಣಿಸಬಹುದು ಅಷ್ಟೇ. ಝೋನ್ ಮಾರ್ಕ್ ಮಾಡಬಾರ್ದು. ಯಾಕಂದರೆ ಇನ್ನಷ್ಟು ನಿಯಮಗಳಿದ್ದಾವೆ, ಅವುಗಳನ್ನು ಕಲಿಬೇಕು ನಾವು. ಸರಿನಾ? ನೆಕ್ಸ್ಟ್ ನೋಡೋಣ. ಹೀಗೆ ಬಂದರೆ ಸರಿ. ಈಗ ರ್ಯಾಲಿ, ಇದು ಡ್ರಾಪ್, ಬೇಸ್, ಡ್ರಾಪ್. ಇದನ್ನು ನಾವು ಝೋನ್ ಮಾರ್ಕ್ ಮಾಡಲಿಕ್ಕೆ ಲೆಕ್ಕಕ್ಕೆ ತಗೊಳ್ಬೋದಾ? ಇಲ್ಲ. ಯಾಕಂದರೆ ಒಂದೇ ಲೆಗ್ಔಟ್ ಕ್ಯಾಂಡಲ್ ಇದೆ. ಇದು ಲೆಗಿನ್, ಇದು ಲೆಗ್ಔಟ್ ಅಲ್ವಾ? ಸೊ ಇದನ್ನು ಲೆಕ್ಕಕ್ಕೆ ತಗೊಳ್ಬಾರ್ದು. ಇನ್ನು ಮೇಲ್ ಬರ್ತಾ ಡ್ರಾಪ್, 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 ಬೇಸ್, 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 ಡ್ರಾಪ್, ಬೇಸ್, ಡ್ರಾಪ್. ಇದನ್ನು ಲೆಕ್ಕಕ್ಕೆ ತಗೊಳ್ಬೋದಾ? ಝೋನ್ ಮಾರ್ಕ್ ಮಾಡಲಿಕ್ಕೆ ಇದನ್ನು ಲೆಕ್ಕಕ್ಕೆ ತಗೊಳ್ಬೋದು. ಯಾಕಂದರೆ ನಮ್ಮ ಹತ್ರ ಡ್ರಾಪ್ ಇದೆ, ಡ್ರಾಪ್ ಇದೆ, ಡ್ರಾಪ್ ಇದೆ. ಇದು ವಿಕ್ ಇದೆ, ಬಟ್ ಪ್ರೈಸ್ ತುಂಬ ಕೆಳಗೆ ಬಂದಿದೆ. ಹಾಗಾಗಿ ನಾವು ಇದನ್ನು ಡ್ರಾಪ್ ಅಂತ ತಗೊಳ್ಬೋದು. ಬೇಸ್, 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 ಡ್ರಾಪ್, ಡ್ರಾಪ್. ಸೊ 2 ಲೆಗ್ಔಟ್ಗಳಿದ್ದಾವೆ. ಈ ಒಂದು ಸೆಟಪ್ನಲ್ಲಿ 2 ಲೆಗ್ಔಟ್ಗಳಿದ್ದಾವೆ. ಹಾಗಾಗಿ ಝೋನ್ ಮಾರ್ಕ್ ಮಾಡಲಿಕ್ಕೆ ನೀವು ಇದನ್ನು ಪರಿಗಣಿಸಬಹುದು. ಸರಿನಾ? ಈಗ ಇನ್ನು ಹಿಂದೆ ಬರೋಣ. ಇಲ್ಲಿ ರ್ಯಾಲಿ, ರ್ಯಾಲಿ, ಬೇಸ್, ಡ್ರಾಪ್.
ಬೇಸ್ ಡ್ರಾಪ್ ಲೆಕ್ಕಕ್ಕೆ ತಗೊಳ್ಬೋದಾ? ತಗೊಳ್ಬೋದು. 1 2 ಲೆಗ್ಔಟ್ ಇದೆ. ಸೊ ಇದನ್ನು ಝೋನ್ ಮಾರ್ಕ್ ಮಾಡಲಿಕ್ಕೆ ಲೆಕ್ಕಕ್ಕೆ ತಗೊಳ್ಳಬಹುದು. ಆಯ್ತಾ? ನೆಕ್ಸ್ಟ್ ನಿಮಗೆ ರ್ಯಾಲಿ ಬೇಸ್ ಡ್ರಾಪ್, ಡ್ರಾಪ್ ಬೇಸ್ ರ್ಯಾಲಿ ಹಲವಾರು ಸಿಗ್ತವೆ ಇಲ್ಲಿ, ಬಟ್ ಅದನ್ನೆಲ್ಲ ನಾನು ಲೆಕ್ಕಕ್ಕೆ ತಗೊಳ್ತಾ ಇಲ್ಲ ಈಗ. ಇಲ್ಲಿ ರ್ಯಾಲಿ ಬೇಸ್ ಡ್ರಾಪ್, ಬೇಸ್ ಡ್ರಾಪ್, ಡ್ರಾಪ್ ಬೇಸ್ ಡ್ರಾಪ್, ಡ್ರಾಪ್. ಸೊ 1 2 3 4 5 ಲೆಗ್ಔಟ್ಗಳಿದ್ದಾವೆ. ಹಾಗಾಗಿ ಇದನ್ನು ನೀವು ಝೋನ್ ಮಾರ್ಕ್ ಮಾಡಲಿಕ್ಕೆ ಲೆಕ್ಕಕ್ಕೆ ತಗೊಳ್ಬೋದು. ಸರಿನಾ? ಇನ್ನೊಂದು ಚಾರ್ಟಿಗೆ ಹೋಗ್ತೇವೆ, ಕೋಲ್ ಇಂಡಿಯಾ ಕಂಪನಿಯ ಚಾರ್ಟ್. ಆಯ್ತಾ? ಸೊ ಇಲ್ಲೇನಾಗಿದೆ ನೋಡೋಣ. ಡ್ರಾಪ್ ಬೇಸ್ ಡ್ರಾಪ್, ಇದನ್ನು ಮಾತ್ರ ತಗೊಂಡ್ರೆ ಮಾರ್ಕ್ ಮಾಡಲಿಕ್ಕಿಲ್ಲ ಈ ಝೋನನ್ನು, ಯಾಕಂದ್ರೆ 2 ಲೆಗ್ಔಟ್ ಇಲ್ಲ. ಆಯ್ತಾ? ಒಂದೇ ಲೆಗ್ಔಟ್. ಡ್ರಾಪ್ ಬೇಸ್ ಬೇಸ್ ರ್ಯಾಲಿ ರ್ಯಾಲಿ, ಇದನ್ನ ಲೆಕ್ಕಕ್ಕೆ ತಗೊಂಡ್ರೆ 2 ಲೆಗ್ಔಟ್ಗಳಿದ್ದಾವೆ. ಹಾಗಾಗಿ ಇದನ್ನು ಝೋನ್ ಮಾರ್ಕ್ ಮಾಡಲಿಕ್ಕೆ ಲೆಕ್ಕಕ್ಕೆ ತಗೊಳ್ಬೋದು. ಸರಿನಾ? ನೆಕ್ಸ್ಟ್ ಇಲ್ಲಿ ರ್ಯಾಲಿ ರ್ಯಾಲಿ ಬೇಸ್ ಬೇಸ್ ಡ್ರಾಪ್, ಡ್ರಾಪ್ ಬೇಸ್ ಬೇಸ್ ಡ್ರಾಪ್. ಸೊ ಇಲ್ಲಿಯೂ ಕೂಡ ಹಲವಾರು ಲೆಗ್ಔಟ್ಗಳಿದ್ದಾವೆ. ಹಾಗಾಗಿ ಝೋನ್ ಮಾರ್ಕ್ ಮಾಡಲಿಕ್ಕೆ ಲೆಕ್ಕಕ್ಕೆ ತಗೊಳ್ಬೋದು. ಪುನಃ ಹೇಳ್ತಿದ್ದೇನೆ, ಲೆಕ್ಕಕ್ಕೆ ತಗೊಳ್ಬೋದು ಅಂತ, ಝೋನ್ ಮಾರ್ಕ್ ಮಾಡಿ ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಇನ್ನಷ್ಟು ನಿಯಮಗಳಿದ್ದಾವೆ. ಸರಿನಾ? ನೆಕ್ಸ್ಟ್ ರ್ಯಾಲಿ ಬೇಸ್ ಡ್ರಾಪ್, ಇದು ಕೂಡ ಡ್ರಾಪ್, ಆದರೆ ಒಳ್ಳೆ ಡ್ರಾಪ್ ಅಲ್ಲ, ಒಂದೇ ಲೆಗ್ಔಟ್ ಇದೆ, ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಇಲ್ಲೇನಾಗಿದೆ? ರ್ಯಾಲಿ ರ್ಯಾಲಿ ಬೇಸ್ ಬೇಸ್ ಡ್ರಾಪ್ ಡ್ರಾಪ್. ಸೊ ಇದನ್ನು ಲೆಕ್ಕಕ್ಕೆ ತಗೊಳ್ಬೋದು, 2 ಲೆಗ್ಔಟ್ಗಳಿದ್ದಾವೆ ಅದಕ್ಕೆ. ಆಯ್ತಾ? ರ್ಯಾಲಿ ಬೇಸ್ ಡ್ರಾಪ್ ಡ್ರಾಪ್, ಇದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಬೋದು ಝೋನ್ ಮಾರ್ಕ್ ಮಾಡಲಿಕ್ಕೆ. ಸರಿನಾ? ಇನ್ನೊಂದು ಇಂಡೆಕ್ಸ್ ತಗೊಳ್ಳೋಣ, ನಿಫ್ಟಿ ಬ್ಯಾಂಕ್ ತಗೊಳ್ಳೋಣ, 5 ನಿಮಿಷದ ಚಾರ್ಟ್. ಸರಿ, ರ್ಯಾಲಿ ರ್ಯಾಲಿ ಬೇಸ್ 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 ಡ್ರಾಪ್ ಡ್ರಾಪ್. ಸೊ ಲೆಕ್ಕಕ್ಕೆ ತಗೊಳ್ಬೋದು ಇದನ್ನ, 2 ಲೆಗ್ಔಟ್ ಕ್ಯಾಂಡಲ್ಗಳಿದ್ದಾವೆ. ಸೊ ಲೆಕ್ಕಕ್ಕೆ ತಗೊಳ್ಳಬಹುದು. ಆಯ್ತಾ? ರ್ಯಾಲಿ ಬೇಸ್ ಡ್ರಾಪ್ ಲೆಕ್ಕಕ್ಕೆ ತಗೊಳ್ಲಿಕ್ಕಿಲ್ಲ, ಒಂದೇ ಡ್ರಾಪ್ ಉಂಟು. ಆಯ್ತಾ? ರ್ಯಾಲಿ ಬೇಸ್ ಬೇಸ್ ಡ್ರಾಪ್, ಇವೆಲ್ಲ ಬೇಸ್ ಕ್ಯಾಂಡಲ್ಗಳು, ಹಾಗಾಗಿ ಇದನ್ನು ಲೆಕ್ಕಕ್ಕೆ ತಗೊಳ್ಲಿಕ್ಕಿಲ್ಲ, ಒಂದೇ ಲೆಗ್ಔಟ್. ರ್ಯಾಲಿ ಬೇಸ್ ಡ್ರಾಪ್, ಒಂದೇ ಡ್ರಾಪ್, ಒಂದೇ ಲೆಗ್ಔಟ್. ಸೊ ಇದನ್ನು ಲೆಕ್ಕಕ್ಕೆ ತಗೊಳ್ಲಿಕ್ಕಿಲ್ಲ. ಆಯ್ತಾ? ಇದು ರ್ಯಾಲಿ ಅಲ್ಲ. ನೋಡಿ, ಇಲ್ಲಿ ನೀವು ಯೋಚನೆ ಮಾಡ್ಬೋದು, ರ್ಯಾಲಿ ಬಂತು, ಬೇಸ್ ಬಂತು, ಡ್ರಾಪ್ ಬಂತು, ಮತ್ತೊಂದು ರ್ಯಾಲಿ ಬಂತು ಅಂತ. ಆದರೆ ಇದು ರ್ಯಾಲಿ ಅಲ್ಲ. ಯಾಕೆ ಗೊತ್ತುಂಟಾ? ಇದು ಇದೇ ಪ್ರೈಸ್ ರೇಂಜಲ್ಲಿ ಉಂಟು. ಈ ಕೆಂಪು ಹಿಂದಿನ ಕ್ಯಾಂಡಲ್ ಉಂಟಲ್ಲ, ಅದರೊಳಗೆ ಉಂಟು. ನಮ್ಗೆ ರ್ಯಾಲಿ ಅಂದರೆ ಮೇಲೆ ಹೋಗಬೇಕು, ಅದು ದರ ಮೇಲೆ ಹೋಗಬೇಕು. ಆಯ್ತಾ? ದರ ಮೇಲೆ ಹೋದಾಗ ನಾವು ರ್ಯಾಲಿ ಅಂತ ತಗೊಳ್ತೇವೆ. ಸುಮ್ಮನೆ ಒಂದು ಗ್ರೀನ್ ಕ್ಯಾಂಡಲ್ ಆದ ತಕ್ಷಣ ರ್ಯಾಲಿ ಅಂತ ತಗೊಳ್ಳಿಕ್ಕೆ ಆಗುದಿಲ್ಲ. ಇದೆಲ್ಲ ನಿಮಗೆ ಪ್ರಾಕ್ಟೀಸಿಂದ ಬರ್ತದೆ, ಅಭ್ಯಾಸ ಮಾಡಿ ಮಾಡಿ ಬರ್ತದೆ. ಸರಿನಾ? ಸರಿ, ಈಗ ರ್ಯಾಲಿ ಬೇಸ್ ಬೇಸ್ ಡ್ರಾಪ್, ಬೇಸ್ ಡ್ರಾಪ್. ಸೊ ಇದನ್ನು ನೀವು ಲೆಕ್ಕಕ್ಕೆ ತಗೊಳ್ಬೋದು, ಯಾಕಂದರೆ 2 ಲೆಗ್ಔಟ್ಗಳಿದ್ದಾವೆ. ಆಯ್ತಾ? ರ್ಯಾಲಿ ರ್ಯಾಲಿ ಬೇಸ್ ರ್ಯಾಲಿ ಬೇಸ್, ಇಲ್ಲ, ಲೆಕ್ಕಕ್ಕೆ ತಗೊಳ್ಳಿಕ್ಕೆ ಆಗುದಿಲ್ಲ. ರ್ಯಾಲಿ ರ್ಯಾಲಿ ಬೇಸ್ ಡ್ರಾಪ್ ಡ್ರಾಪ್ ಡ್ರಾಪ್, ಲೆಕ್ಕಕ್ಕೆ ತಗೊಳ್ಬೋದು. ಡ್ರಾಪ್ ಬೇಸ್ ರ್ಯಾಲಿ ಬೇಸ್, ಲೆಕ್ಕಕ್ಕೆ ತಗೊಳ್ಳಿಕ್ಕೆ ಆಗುದಿಲ್ಲ ಇದನ್ನ. ಸರಿನಾ? ರ್ಯಾಲಿ ರ್ಯಾಲಿ, ಇವೆರಡು ರ್ಯಾಲಿ, ಬೇಸ್ ಡ್ರಾಪ್, ಒಂದೇ ಲೆಗ್ಔಟ್, ಲೆಕ್ಕಕ್ಕೆ ತಗೊಳ್ಳಿಕ್ಕೆ ಆಗುದಿಲ್ಲ. ಡ್ರಾಪ್ ಬೇಸ್ 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 ರ್ಯಾಲಿ ರ್ಯಾಲಿ, ಇದನ್ನು ಲೆಕ್ಕಕ್ಕೆ ತಗೊಳ್ಬೋದು. ಸರಿನಾ? ಸೊ ಹೀಗೆ ನಮಗೆ ಕನಿಷ್ಠವಾಗಿ 2 ಲೆಗ್ಔಟ್ಗಳು ಬೇಕು. ಇದು ನಮ್ಮ ನೆಕ್ಸ್ಟ್ ನಿಯಮ. ಸರಿನಾ? ಇನ್ನು ಉಳಿದ ನಿಯಮಗಳನ್ನು ನೆಕ್ಸ್ಟ್ ವಿಡಿಯೋಲಿ ನೋಡ್ತೇನೆ. ಆದರೆ ಇಲ್ಲಿಯ ತನಕ ನಾವು ಏನು ಕಲ್ತಿದ್ದೇವೆ ಅದನ್ನೆಲ್ಲ ನೀವು ಒಂದಷ್ಟು ಚಾರ್ಟ್ಗಳನ್ನು ಓಪನ್ ಮಾಡಿ ಹುಡುಕ್ಲಿಕ್ಕೆ ಪ್ರಯತ್ನಿಸಿ.
ಸರಿನಾ?